ಅಭಿಷೇಕ್ ಸರ್, ಹಾ ಒಂದು ಸರ್. ಕಾಂಪ್ಯಾಕ್ಟ್ ಸ್ಪೇಸ್ ಅಲ್ಲಿ ಹ್ಮ್ ಒಂದು ವಾರ್ಡ್ರೋಬ್ ನ ಯಾವ ತರ ಡಿಸೈನ್ ಮಾಡಬಹುದು? ಬನ್ನಿ ತೋರಿಸಿ, ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಸೊ ಇವತ್ತು ನಾವು ಉಳ್ಳಾಳಾಡ್ತಿ ಒಂದು ಕೆಲಸಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಆಕ್ಚುಲಿ ಒಂದು ವಾಕಿನ್ ವಾರ್ಡ್ರೋಬ್ ತರಾನೇ ಕಾನ್ಸೆಪ್ಟ್ ತಗೊಂಡೆ, ಬಟ್ ಇದು ತುಂಬಾ ಕಾಂಪ್ಯಾಕ್ಟ್ ಸ್ಪೇಸ್ ಇದೆ ನಮಗೆ. ಅಂದ್ರೆ ನೋಡಿ, ವಾರ್ಡ್ರೋಬ್ 2 ಫೀಟ್ ಇದೆಯಾ, ಮತ್ತೆ ಒಂದು 2 ಫೀಟ್ ಮತ್ತೊಂದು 2 ಫೀಟ್, ನಮಗೆ 6 ಅಡಿ ಅಷ್ಟೇ. 6 ಅಡಿಯಲ್ಲಿ ನೀವು ಮ್ಯಾಕ್ಸಿಮಮ್ ಆಗಿ ಹೆಂಗ್ ತಗೋ ಸ್ಪೇಸ್ ನಿಮ್ಗೆ ತೋರಿಸ್ತೇನೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ನೋಡ್ಬೇಕಾಗಿರೋದು ಲೈಟ್. ಇದ್ರ ಕಾಂಪ್ಯಾಕ್ಟ್ ಸ್ಪೇಸ್ ಬಂದಾಗ ನಿಮ್ಗೆ ಲೈಟ್ ತುಂಬಾ ಕಮ್ಮಿ ಇರುತ್ತೆ. ಫಸ್ಟ್ ಪಾಯಿಂಟ್ ಏನ್ ಮಾಡಿ, ಏನ್ ನಿಮ್ದು ಬರುತ್ತಲ್ಲ ಕಲರ್ಸ್, ಅದು ಲೈಟ್ ಶೇಡ್ ಅಲ್ಲಿ ಹೋಗ್ಲಿ. ಸೊ ಲೈಟ್ ಅದ್ರಲ್ಲಿ ಬಿದ್ದಾಗ ರಿಫ್ಲೆಕ್ಟ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಏನ್ ಮಾಡಿ, ಇದ್ರ ಹೋದಾಗ ನೀವು ಡಿವೈಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಫ್ಲೋರ್ ಟು ಸೀಲಿಂಗ್ ತುಂಬಾ ಹೈಟ್ ಜಾಸ್ತಿ ಇದೆ. ಅವಾಗ ಏನ್ ಮಾಡಿ, ನಿಮ್ಮ ವಾರ್ಡ್ರೋಬ್ ನ 3 ತರ ಡಿವೈಡ್ ಮಾಡ್ಕೊಳ್ಳಿ. ಒಂದು ಲಾಫ್ಟ್ ಸ್ಪೇಸ್, ಅಂಡ್ ದೆನ್ ವಾರ್ಡ್ರೋಬ್ ಸ್ಪೇಸ್, ಕೆಳಗಡೆ ಬಂದು ಡ್ರಾವರ್ ಸ್ಪೇಸ್. ಸೊ ಬೇಸಿಕಲಿ ಈ ಡ್ರಾವರ್ ಸ್ಪೇಸ್ ಅಲ್ಲಿ ನಿಮ್ದು ಏನಾದ್ರು ಒಂದು ಎಸೆನ್ಷಿಯಲ್ಸ್ ಆಗಿರ್ಬೋದು, ಅಥವಾ ಪಿಲ್ಲೋಸ್ ಅವಾಗ ಯೂಸ್ ಮಾಡೋದು, ಬ್ಲಾಂಕೆಟ್ಸ್, ಅದೆಲ್ಲ ಕೆಳಗೆ ಹೋಗುತ್ತೆ. ಈ ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ ಎಂಟೈರ್ಲಿ ನಿಮ್ದು ಬಟ್ಟೆಗಳು ಏನ್ ನೀವು ಯೂಸ್ ಮಾಡ್ತೀರಾ ಅದನ್ನೆಲ್ಲ ನೀವು ಪ್ಲೇಸ್ ಮಾಡ್ಬೋದು. ಅಂಡ್ ದೆನ್ ಮಾಮೂಲಿ ಲಾಫ್ಟ್ ಸ್ಪೇಸ್, ಡೆಡ್ ಸ್ಪೇಸ್, ಅಲ್ಲಿಗೆಲ್ಲ ನೀವು ಹೋಗ್ಬೋದು. ಸೊ ಆ ತರ ಹೋದಾಗ ಏನಾಗುತ್ತೆ, ನಿಮ್ಗೆ ಎರಡು ಕಡೆನೂ ವಾರ್ಡ್ರೋಬ್ ತಗೊಬಹುದು. ಅಂಡ್ ಈ ಪರ್ಟಿಕ್ಯುಲರ್ ಸ್ಪೇಸ್ ನೀವು ಏನ್ ನೋಡ್ತಾ ಇದ್ದೀರಾ, ಅಲ್ಲಿ ಬೇಕಾದ್ರೆ ಮಿರರ್ ಯೂಸ್ ಮಾಡಬಹುದು. ಸೊ ಇದೊಂದು ಕಾಂಪ್ಯಾಕ್ಟ್ ಸ್ಪೇಸ್ ಇದ್ರು ನಾವು ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿ ಬೇಕಾಗಿರೋ ಕಲರ್ಸ್, ವಾರ್ಡ್ರೋಬ್ ನ ಯಾವ್ದು ಡಿವೈಡ್ ಮಾಡ್ತೀರಾ ಇದೆಲ್ಲ ನೋಡ್ಕೊಂಡು ವರ್ಕ್ ಮಾಡಿದಾಗ ಒಂದೊಳ್ಳೆ ಪ್ರಾಕ್ಟಿಕಲಿ ವರ್ಕಬಲ್ ವಾರ್ಡ್ರೋಬ್ ನ ನೀವು ಮಾಡಬಹುದು. ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನಾವು ವಿಡಿಯೋ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.